ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ್ಯಂ ಭಿಕ್ಷಾಂದೇಹಿ ಚ ಪಾರ್ವತಿ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೋಯಾ ಮಂಚೂರಿಯನ್ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಎಲ್ಲರೂ ಗೋಬಿ ಮಂಚೂರಿ ತಿಂದಿರ್ತಾರೆ. ಅದ್ರೊಳಗೆ ಬರೀ ಹಿಟ್ಟ ಇರ್ತೈತಿ, ಗೋಬಿ ಎಲ್ಲೂ ಸಿಗಂಗೆ ಇಲ್ಲ. ಅದಕ್ಕೆ ನಾನು ಇವತ್ತು ಸೋಯಾ ಮಂಚೂರಿ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ನೋಡೋಣ ಹೆಂಗೆ ಮಾಡೋಣ ಅಂತ. ನಾನು ಬಿಸಿನೀರು ಕಾಯಿಸಿದ್ದೀನಿ, ಅದ್ರೊಳಗೆ ಸೋಯಾ ಹಾಕತ್ತಿದ್ದೀನಿ. ಸೋಯಾ ಹಾರ್ಡಿರ್ತಾವೆ, ಒಂದು ಸ್ವಲ್ಪ ಅವು ಮೆತ್ತಗೆ ಆಗ್ಬೇಕಂತ ಹೇಳಿ ಒಂದು ಸ್ವಲ್ಪ ಬಿಸಿನೀರೊಳಗೆ ಹಾಕಿದ್ರೆ ಜಲ್ದಿ ಮೆತ್ತಗೆ ಆಗ್ತಾವೆ. ಅದಕ್ಕೆ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಒಂದು ಬೌಲ್ ಒಳಗೆ 1.5 ಬೌಲ್ ನಾನು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಬೌಲ್ ಕಾರ್ನ್ಫ್ಲೋರ್ ಹಾಕೊಳತ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. 1 ಟೀ ಸ್ಪೂನ್ ನಾನು ಖಾರ ಹಾಕೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳತ್ತಿದ್ದೀನಿ. ನಾ ಇಲ್ಲಿ ಚಂದ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಈ ಥರ ಟೆಕ್ಸ್ಚರ್ ಬರಬೇಕು ಅದ್ರದ್ದು. ಆಮೇಲೆ ನೆನೆ ಇಟ್ಟಿದ್ದ ಸೋಯಾನ ನಾನು ಹಿಂಡಿ ತೆಗ್ಯಾತಿದ್ದೀನಿ, ಯಾಕಂದ್ರೆ ಅದ್ರಾಗ ಒಂದು ಸ್ವಲ್ಪ ನೀರು ಉಳಿಬಾರ್ದು. ನೀರು ಉಳಿತಂದ್ರೆ ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡ್ಕೋತೈತಿ, ಎಣ್ಣೆ ಕುಡಿತೈತೆ ಅದ ಭಾಳ. ಈ ಥರ ಆಗ್ಬೇಕದ. ಒಣಗಿದ ಮೇಲೆ ಆ ಹಿಟ್ಟಿನೊಳಗೆ ಸೋಯಾ ಎಲ್ಲ ಹಾಕೊಳತ್ತಿದ್ದೀನಿ. ಚಂದ ಅವೆಲ್ಲ ಮಿಕ್ಸ್ ಮಾಡ್ಕೊಳತ್ತಿದ್ದೀನಿ, ಯಾಕಂದ್ರೆ ಅವೆಲ್ಲ ಒಳಗಿಂತನ ಹೋಗ್ಬೇಕದ ಹಿಟ್ಟು. ಈ ಥರ ಆಗಬೇಕು. ಒಂದು ಬುಟ್ಟಿ ಒಳಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮ್ ಒಳಗೆ ಇಡ್ರಿ, ಜಾಸ್ತಿ ಕಾಯಿಸ್ಬೇಡ್ರಿ ಎಣ್ಣೆನ. ಅದನ್ನು ಒಂದೊಂದಾಗಿ ಫ್ರೈ ಮಾಡಕ್ಕೆ ಹಾಕ್ರಿ. ಚಂದ ಫ್ರೈ ಆಗ್ಬೇಕು, ಒಳಗಿಂತನ ಫ್ರೈ ಆಗಬೇಕು. ಅದಕ್ಕೆ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ರಿ. ನೋಡ್ರಿ ಎಷ್ಟು ಚಂದ ಬಂದಾವ, ಎಷ್ಟು ಚಂದ ಕಾಣತ್ತಾವ. ಇವ್ನು ಹಿಂಗೆ ತಿಂದ್ರೂ ಇಷ್ಟು ಟೇಸ್ಟ್ ಹತ್ತಾವಲ್ಲ, ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತಾವ. ನನಗೆ ಹಿಂಗೆ ತಿನ್ನಕನ ಭಾಳ ಟೇಸ್ಟ್ ಅನ್ನಿಸ್ತೈತಿ. ನೋಡ್ರಿ ನೀವು ಮಾಡಿ, ಮಸ್ತ್ ಆಗ್ತಾವೆ ತಿನ್ನಾಕ. ಈ ಥರ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ನಾನು 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಂಗೆ ಕಟ್ ಮಾಡಿಕೊಂಡು 2 ಉಳ್ಳಾಗಡ್ಡಿ ಚಂದ ಕರದ್ಮೇಲೆ ಅದ್ರಾಗ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಹಾಕೊಳತ್ತಿದ್ದೀನಿ. ಒಂದು 2-3 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಳ್ಳಾಗಡ್ಡಿ ಪಲ್ಯ ಅಂತಾರಲ್ಲ, ಸ್ಪ್ರಿಂಗ್ ಆನಿಯನ್, ಅದೊಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ನಿ, ಅದನ್ನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಡಬ್ಬು ಮಿರ್ಚಿ ಒಂದು ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕು, ಅವನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮ್ಯಾಲೆ ನಾನು ಸೋಯಾ ಹಾಕತ್ತಿದ್ದೀನಿ, ಫ್ರೈ ಮಾಡಿದ್ದು. ಅದಾದಮೇಲೆ ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕತ್ತಿದ್ದೇನೆ ನಾ ಮ್ಯಾಲೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕು ಮೀಡಿಯಮ್ ಬೇಕಂದ್ರೆ ನಿಮ್ಮ ಅಕಾರ್ಡಿಂಗ್, ಟೇಸ್ಟ್ ಅಕಾರ್ಡಿಂಗ್ ಹಾಕೋರಿ. ಆಮೇಲೆ ರೆಡ್ ಚಿಲ್ಲಿ ಹಾಕೊಳತ್ತಿದ್ದೀನಿ ನಾನು ಸಾಸ್. ಅದಾದಮೇಲೆ ಒಂದು ಸ್ವಲ್ಪ ಕೆಚಪ್ ಹಾಕೊಳತ್ತಿದ್ದೀನಿ, ಟೊಮೆಟೊ ಕೆಚಪ್. ಅದನ್ನ ಟೇಸ್ಟಿಗೆ ಅಂತ ನೀವು ಹಾಕೋಬೋದು, ನಿಮಗೆ ಜಾಸ್ತಿ ಕಡಿಮೆ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಮಾಡ್ಕೋರಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಸೋಯಾ ಸಾಸ್ ಹಾಕೊಳತ್ತಿದ್ದೀನಿ. ಸೋಯಾ ಸಾಸ್ ಸ್ವಲ್ಪ ಹಾಕೋರಿ, ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಹೋಗ್ಬಿಡ್ತೈತೆ, ಅದ್ರದ ಸರಿ ಆಗಂಗಿಲ್ಲ. ಒಂದು ಸ್ವಲ್ಪ ಹಾಕೋರಿ, ಜಾಸ್ತಿ ಆತಂದ್ರೆ ಭಾಳ ಹುಳಿ ಆಗಿಬಿಡ್ತೈತಿ. ಇಲ್ಲಿ ನೋಡ್ರಿ ಈ ಥರ ಎಷ್ಟು ಚಂದ ಬಂದೈತಿ. ನಾನು ಇದನ್ನು ಡ್ರೈ ಮಾಡಿದ್ದೀನಿ. ಡ್ರೈ ಯಾಕಪ್ಪ ಅಂತಂದ್ರೆ ನಂಗೆ ಡ್ರೈ ಇಷ್ಟ ಆಗ್ತೈತೆ ಅಂತ ಹೇಳಿ ನಾನು ಡ್ರೈ ಮಾಡಿದ್ದೀನಿ. ನಿಮಗೆ ಗ್ರೇವಿ ಟೈಪ್ ಬೇಕಂದ್ರೆ ಒಂದು ಬೌಲ್ ಒಳಗೆ ನೀವು ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಂಡು ಅದ್ರಾಗ ನೀರು ಹಾಕೊಂಡು ನೀವು ಒಗ್ಗರಣೆ ಒಳಗೆ ಹಾಕಿದ್ರಲ್ಲ, ನಿಮಗೆ ಗ್ರೇವಿ ಆಗ್ತೈತಿ, ಬೆಸ್ಟ್ ಆಗ್ತೈತಿ. ನೋಡ್ರಿ ಎಷ್ಟು ಚಂದ ಕಾಣತೈತಿ. ನೋಡ್ರಿ ನಾ ಬಾಯಾಗ ನೀರು ಬಿಡಾತಾವು. ನೋಡ್ರಿ ನೀವು ಮಾಡಿ ನೋಡ್ರಿ, ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾನು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ. ಬಾಯ್.